ನಮ್ಮ ರೈತರು ಭೂಮಿಯಲ್ಲಿ ಇದ್ದ ಮೇಲೆ ಆ ಮಣ್ಣಲ್ಲಿ ನೀವು ಕೆಲಸ ಮಾಡುವಾಗ ಮಾನಸಿಕವಾಗಿ ದೈಹಿಕವಾಗಿ ಸಮರ್ಪಣಾ ಭಾವದಿಂದ ಆ ತಾಯಿಗೆ ನೀವು ಭೂಮಿ ತಾಯಿಗೆ ನೀವು ಸೇವೆಯನ್ನ ಮಾಡಿ ಏಕಾಗ್ರತೆಯಲ್ಲಿ ಕೆಲಸ ಮಾಡ್ತೀರಿ, ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳಿ ಕುವೆಂಪುರವರು ಉಳುವ ಯೋಗಿ ಅಂತ ಹೇಳ್ತಾರೆ. ಕೃಷಿಯೇ ಈ ದೇಶದ ಬೆನ್ನೆಲುಬು. ಹಾಗಾಗಿ ನಾವು 60%ಕ್ಕೂ ಹೆಚ್ಚು ಈ ದೇಶದಲ್ಲಿ ಕೃಷಿಯನ್ನ ನಂಬ್ಕೊಂಡಿರ್ತಕ್ಕಂಥ ನಾವು ಜನ ಇದ್ದೇವೆ. ಇವತ್ತು ಇಡೀ ವಿಶ್ವದಲ್ಲಿ ರೈತರಿಲ್ಲದೆ ಇದ್ರೆ ಯಾರು ಕೂಡ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನೇ ವಿಜ್ಞಾನಿಗಳಿರ್ಬೋದು, ವೈದ್ಯರಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಮೂಲಭೂತವಾಗಿ ಬೇಕಾಗಿರೋದೇನು ಆಹಾರ. ಹಾಗಾಗಿ ಎಲ್ಲರೂ ಕೂಡ ಯಾರ ಮೇಲೆ ಅವಲಂಬಿತರಾಗಿದ್ದಾರೆ ಈ ದೇಶದಲ್ಲಿ ಆಗಲಿ ಈ ವಿಶ್ವದಲ್ಲಾಗಲಿ ರೈತರ ಮೇಲೆ ಅವಲಂಬಿತರಾಗಿದ್ದಾರೆ. ಅಂತ ಒಂದು ಪುಣ್ಯದ ಕೆಲಸ ನೀವುಗಳು ಮಾಡ್ತಾ ಇದ್ದೀರಿ, ಅದರಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಅದಕ್ಕೆ ನಿಮಗೆಲ್ಲ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೇನೆ.